ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಶಕ್ತಿಶಾಲಿ ಹಾಗೂ ಭಯಂಕರವಾಗಿರುವಂತಹ ಏಪ್ರಿಲ್ 17ನೇ ತಾರೀಕು ಈ ಒಂದು ವಿಶೇಷವಾಗಿರುವ ಅಕ್ಷಯ ಅಮಾವಾಸ್ಯೆ ಬಂದಿರೋದ್ರಿಂದ ವೈಶಾಖ ಅಮಾವಾಸ್ಯೆ ಅಂತಾನೂ ಕರೀತಾರೆ. ಈ ದಿನ ದೇವತೆಗಳ ಅನುಗ್ರಹ ತುಂಬಾ ಹೆಚ್ಚು ಇರೋದ್ರಿಂದ ವಿಶೇಷವಾಗಿ ಈ ಬಾರಿ ಗ್ರಹಗಳ ಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಅದರಿಂದಾಗಿ ಕೆಲವು ರಾಶಿಗಳ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಈ ಅಮಾವಾಸ್ಯೆಯ ದಿನದಿಂದ ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿ ರಾಜಯೋಗ ಗಜಕೇಸರಿ ಯೋಗ ಸೃಷ್ಟಿಯಾಗ್ತಾ ಇದೆ. ಅಂದ್ರೆ ಹಣದ ಸುರಿಮಳೆ, ಯಶಸ್ಸು ಮತ್ತು ಅದೃಷ್ಟದ ಬಾಗಿಲು ತೆರೆಯುವಂತಹ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಅಕ್ಷಯ ಅಮಾವಾಸ್ಯೆ ಪ್ರಭಾವದಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿರೋದ್ರಿಂದ ಈ ರಾಶಿಯವರಿಗೆ ಅಷ್ಟೊಂದು ಭಯಂಕರವಾದ ಅದೃಷ್ಟ ಈ ಅಮಾವಾಸ್ಯೆಯ ನಂತರ ಈ ರಾಶಿ ಚಕ್ರದವರಿಗೆ ತಂದುಕೊಡುತ್ತದೆ. ಈ ಅಕ್ಷಯ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ? ಶ್ರೀ ಪರಾಭವ ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಏಪ್ರಿಲ್ 16ನೇ ತಾರೀಕಿನಂದು ಗುರುವಾರದ ದಿನ ರಾತ್ರಿ 8:01 ಈ ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುತ್ತದೆ. ಮತ್ತು ಇದರ ಮುಕ್ತಾಯವನ್ನ ನೋಡೋದಾದ್ರೆ ಏಪ್ರಿಲ್ 17ನೇ ತಾರೀಕು ಶುಕ್ರವಾರದ ಸಂಜೆ ದಿನ 5:21 ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದ ಈ 8 ರಾಶಿಯಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅದೃಷ್ಟ ಸಿಗುತ್ತದೆ ಎಂದು ಜ್ಯೋತಿಷದ ಪ್ರಕಾರ ತಿಳಿಸಲಾಗುತ್ತಿದೆ. ಏಕೆಂದ್ರೆ ಈ ಒಂದು ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾಗಿದೆ. ಅದರಿಂದಾಗಿ ಈ ದಿನ ಮಾಡುವಂತಹ ಪುಣ್ಯ ಕಾರ್ಯಗಳು ನಿಮಗೆ ಹಲವಾರು ವರ್ಷಗಳವರೆಗೂ ಕೂಡ ಲಾಭ, ಅದೃಷ್ಟ, ಶಾಂತಿ, ನೆಮ್ಮದಿಯನ್ನು ತಂದುಕೊಡುತ್ತದೆ. ಈ ದಿನದಲ್ಲಿ ಕೆಲವು ರಾಶಿಯವರಿಗೆ ಅಪರೂಪವಾದ ಯೋಗಗಳು ನಿರ್ಮಾಣವಾಗ್ತಾ ಇರೋದ್ರಿಂದ ಈ ಯೋಗದ ಪರಿಣಾಮದಿಂದಾಗಿ ಹಣಕಾಸಿನ ಲಾಭ, ಉದ್ಯೋಗದಲ್ಲಿ ಸ್ಥಿರತೆ, ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ಯಶಸ್ಸು, ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಹೆಚ್ಚಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರಾಶಿಗೆ ಹೆಚ್ಚಿನ ಒಂದು ಅದೃಷ್ಟ, ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ, ಯಾವ ರೀತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗೆಲುವಿನ ಯಶಸ್ಸನ್ನ ಪಡೆದುಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ದಿನ ಶಿವ ಪಾರ್ವತಿಯರ ಆಶೀರ್ವಾದವನ್ನು ಒಟ್ಟಿಗೆ ಪಡೆದುಕೊಂಡರೆ 7 ಜನ್ಮಗಳ ಪಾಪಗಳನ್ನು ದೂರ ಮಾಡಿಕೊಂಡು ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಸಾಲಬಾಧೆಯಿಂದ ಪರಿಹಾರ, ಕುಟುಂಬದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಹಾಗಾದರೆ ಈ ರಾಶಿ ಚಕ್ರದವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತ ನೋಡೋದಾದ್ರೆ ಮೊದಲನೆಯ ಅದೃಷ್ಟವಂತ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷ ರಾಶಿ ಮತ್ತು ಕುಂಭ ರಾಶಿ. ಈ ಎರಡೂ ರಾಶಿಯವರಿಗೆ ಹಣದ ಸುರಿಮಳೆಯಿಂದ ಎಲ್ಲ ರೀತಿಯ ಕಷ್ಟಗಳು ನಿವಾರಣೆಯಾಗುತ್ತೆ ಮತ್ತು ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತದೆ. ಹಾಗೆ ಈ ರಾಶಿಯವರು ಯಾವ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಲಾಭವನ್ನ ಕಂಡುಕೊಳ್ತಾರೆ. ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅದೃಷ್ಟವನ್ನ ಸೃಷ್ಟಿ ಮಾಡಿಕೊಡುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಕುಟುಂಬದ ಸಮಸ್ಯೆಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ, ಕೆಲಸ ಅಕ್ಷಯ ಅಮಾವಾಸ್ಯೆಯ ನಂತರ ಮಹತ್ವದ ದಿನವಾಗಿರುತ್ತೆ. ಮೇಷ ರಾಶಿ ಹಾಗೂ ಕುಂಭ ರಾಶಿಯವರಿಗೆ ಅಪರೂಪವಾದ ಇಂದ್ರ ಯೋಗ ಸೃಷ್ಟಿಯಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕುಗಳು ತೆರೆದುಕೊಳ್ಳುತ್ತದೆ. ಬಹುಕಾಲದಿಂದ ನೀವು ಬಾಕಿ ಉಳಿಸಿದಂತಹ ಎಲ್ಲ ಕೆಲಸಗಳು ಇದೀಗ ಸಫಲವಾಗುತ್ತದೆ. ಒಟ್ಟಾರೆಯಾಗಿ ವಿಶೇಷವಾಗಿ ಹಣಕಾಸಿನ ವಿಚಾರಗಳಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಆ ಲಾಭವನ್ನ ಕಂಡುಕೊಳ್ತೀರಾ. ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಎರಡನೇ ರಾಶಿ ಮೀನ ಮತ್ತು ಕಟಕ. ಈ ರಾಶಿ ಚಕ್ರದವರಿಗೆ ಈ ಸಮಯದಲ್ಲಿ ಅಕ್ಷಯ ಅಮಾವಾಸ್ಯೆಯಿಂದ ನೀವು ಕೈ ಹಾಕುವ ಯಾವುದೇ ಕಾರ್ಯಗಳು ಕೂಡ ಯಶಸ್ವಿಯಾಗುವ ಲಕ್ಷಣಗಳು ಹೆಚ್ಚಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಇದು ಅತ್ಯುತ್ತಮ ಸಮಯ. ಹೊಸ ಹೂಡಿಕೆಗಳು ಲಾಭದಾಯಕವಾಗಿರುತ್ತದೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪದವಿ, ಉತ್ತಮವಾಗಿ ವೇತನ, ಅಭಿವೃದ್ಧಿ ಆಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಒಡನಾಟ, ಬೆಂಬಲ ಸಿಗುತ್ತೆ. ಕುಟುಂಬದಲ್ಲಿ ಸಂತೋಷ, ಶಾಂತಿಯ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಪ್ರೇಮ ಜೀವನದಲ್ಲೂ ಕೂಡ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ವಿವಾಹಕ್ಕೆ ಯೋಗ ಕೂಡ ಕೂಡಿ ಬರ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಉತ್ತಮವಾದ ಬೆಳವಣಿಗೆಯನ್ನು ಕಾಣಬಹುದು. ವಿವಾಹ ಯೋಗ ಕೂಡಿ ಬರುತ್ತೆ ಮತ್ತು ಬಲವಾಗಿ ಹೆಚ್ಚಾಗಿ ಕಂಡುಬರುವಂತಹ ಆಸ್ತಿ ಮತ್ತು ಲಾಭದ ಸ್ಥಿರತೆ ಉತ್ತಮವಾದ ಫಲವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯದಿಂದ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮದಾಗುತ್ತೆ ಹಾಗೂ ಎಲ್ಲ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿ ಚಕ್ರದವರು ಬರಮಾಡಿಕೊಂಡು ಸಂಪತ್ತಿನ ಸುರಿಮಳೆಯ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆದುಕೊಳ್ತೀರಾ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಣಕಾಸಿನ ಸುರಿಮಳೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ 4 ರಾಶಿಯಲ್ಲಿರ್ತಕ್ಕಂಥ ಜನರು ಅದೃಷ್ಟವಂತರು. ಮುಂದಿನ ರಾಶಿ ತುಲಾ ರಾಶಿ ಮತ್ತು ಧನಸ್ಸು ರಾಶಿ.
ಈ ರಾಶಿ ಚಕ್ರದವರಿಗೆ ಈ ವಿಶೇಷವಾದ ಯೋಗದ ಪರಿಣಾಮದಿಂದಾಗಿ ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯದಲ್ಲಿ ದೈವಾನುಗ್ರಹ ನಿಮ್ಮ ಜೀವನಕ್ಕೆ ಸ್ಪಷ್ಟವಾಗಿ ದಾರಿಯನ್ನು ತೋರಿಸುತ್ತದೆ. ನಿಮ್ಮೆಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬರ್ತಾ ಇದೆ. ಹಣಕಾಸಿನ ದೃಷ್ಟಿಯಿಂದ ಬಹಳ ಉತ್ತಮ ಸಮಯ ನಿಮ್ಮದೇ ಆಗಿರುತ್ತದೆ. ಹಳೆಯ ಸಾಲಗಳು ತೀರಲು ಸಹಾಯಕವಾಗುತ್ತದೆ ಮತ್ತು ಹೊಸ ಜೀವನವನ್ನು ಪ್ರಾರಂಭ ಮಾಡಬಹುದು. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಒಪ್ಪಂದಗಳಲ್ಲಿ ನಿಮಗೆ ವಿಶೇಷವಾಗಿ ಶಾಂತಿ ನೆಲೆಸುತ್ತದೆ. ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತೀರಾ. ಹೊಸ ವಾಹನ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಉತ್ತಮವಾಗಿದೆ. ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲಿ ಅಶಾಂತಿಗಳು ಬಂದರೂ ಕೂಡ ದೇವರ ಮೊರೆ ಹೋದರೆ ಎಲ್ಲವೂ ಸರಿ ಹೋಗುತ್ತದೆ. ನಿಮ್ಮ ಬಾಳಿನಲ್ಲಿ ಇನ್ನು ಬಂಗಾರದ ಅಧ್ಯಾಯ ಶುರುವಾಗುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಹಿರಿಯರ ಆಶೀರ್ವಾದ ನಿಮಗೆ ದೊಡ್ಡ ಶಕ್ತಿಯನ್ನು ನೀಡುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ. ನಿಮ್ಮ ಶ್ರಮ ಮತ್ತು ನಿಷ್ಠೆ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಿಥುನ ರಾಶಿ ಮತ್ತು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ದೊಡ್ಡ ತಿರುವು ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ. ಗಜಕೇಸರಿ ಯೋಗದ ಪ್ರಭಾವದಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಕೌಶಲ್ಯ ಹೆಚ್ಚಾಗುತ್ತೆ. ಇದರಿಂದ ನೀವು ನಿಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕಾಲಿಟ್ಟ ಕಡೆಯಲ್ಲ ಯಶಸ್ಸು ಕಟ್ಟಿಟ ಬುದ್ಧಿ. ಈ ರಾಶಿ ಚಕ್ರದವರಿಗೆ ಒಟ್ಟಿನಲ್ಲಿ ಈ ಒಂದು ವಿಶೇಷವಾದ ಅಮಾವಾಸ್ಯೆ ನಿಮಗೆ ಭಯಂಕರವಾದ ಅದೃಷ್ಟವನ್ನು ತಂದುಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಗಮನಾರ್ಹವಾದ ಸಾಧನೆಯನ್ನ ಮಾಡ್ತೀರಾ. ನಿಮ್ಮ ಆಲೋಚನೆಗಳಿಗೆ ಮೆಚ್ಚುಗೆ ಸಿಗುತ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರ ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತವೆ. ವ್ಯವಹಾರದಲ್ಲಿ ದೊಡ್ಡ ವಿಸ್ತರಣೆಯನ್ನ ಸಾಧಿಸುವ ಸಾಧ್ಯತೆ ಇದೆ. ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗಿ ದಿನೇ ದಿನೇ ಸುಧಾರಿಸುತ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಲಾಭದಿಂದ ಕೂಡಿದಂತಹ ದಿನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಸಂತೋಷ, ಸಡಗರ ಮತ್ತು ಸಂಭ್ರಮವನ್ನ ಅನುಭವಿಸ್ತಾ ಹೋಗ್ತೀರಾ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಅಕ್ಷಯ ಅಮಾವಾಸ್ಯೆಯ ಪ್ರಭಾವದಿಂದ ನೀವು ಚಿನ್ನ ಮತ್ತು ಎಲ್ಲ ರೀತಿಯ ಹೊಸ ವಸ್ತುಗಳನ್ನ ಖರೀದಿ ಮಾಡೋಕೆ ಉತ್ತಮವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟರ ಅದೃಷ್ಟವನ್ನ 8 ರಾಶಿಯವರು ಬರಮಾಡ್ಕೊಳ್ತಾರೆ. ಆದರೆ ಅಕ್ಷಯ ಅಮಾವಾಸ್ಯೆ ದಿನ ಚಿನ್ನದ ಬದಲಾಗಿ 2 ವಸ್ತುಗಳನ್ನ ಮನೆಗೆ ತಂದು ಪೂಜೆ ಮಾಡಿದ್ರೆ ಖಂಡಿತವಾಗಿ ನೀವು ಸಮೃದ್ಧಿಯನ್ನ ಬರಮಾಡ್ಕೊಳ್ತೀರಾ. ಈಗಿನ ಕಾಲದ ಚಿನ್ನದ ಬೆಲೆಯಲ್ಲಿ ಯಾರು ಬಡವರು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಚಿನ್ನದ ಬದಲಿಗೆ ಕನಕ ಎಂದು ಕರೆಯುವಂತಹ ಬಾರ್ಲಿ ಮತ್ತು ಕಲ್ಲುಪ್ಪನ್ನ ತೆಗೆದುಕೊಂಡು ಬಂದು ಈ ದಿನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಅದರ ಮೇಲೆ 100 ರೂಪಾಯಿ ಅಥವಾ 10 ರೂಪಾಯಿ ಆದ್ರೂ ಸಾಧ್ಯವಾದ ಇಟ್ಟು ಅದರ ಮೇಲೆ ಲವಂಗವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಅದಾದ ನಂತರ ಕಲ್ಲುಪ್ಪನ್ನ ಹರಿಯುವ ನೀರಿಗೆ ಬಿಟ್ಬಿಡ್ಬೇಕು. ಲವಂಗವನ್ನ ಮತ್ತು ಹಣವನ್ನ ನಿಮ್ಮ ಪರ್ಸ್ನಿರುವಂತಹ ಜಾಗದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಾ ಹೋಗಿ ಹಣ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ. ಕಷ್ಟಗಳು ದೂರವಾಗುತ್ತೆ. ಬಾರ್ಲಿಯನ್ನ ತೆಗೆದುಕೊಂಡು ಸಿಹಿ ಪದಾರ್ಥವನ್ನ ಮಾಡಿ ನೈವೇದ್ಯವಾಗಿ ಸೇವಿಸಬೇಕಾಗುತ್ತೆ. ಚಿಕ್ಕ ಕೆಲಸ ನಿಮ್ಮ ಜೀವನದಲ್ಲಿ ದೊಡ್ಡದಾದ ವಿಶೇಷತೆಯನ್ನು ತುಂಬಿರುವಂತಹ ಜೀವನವನ್ನ ಸಮೃದ್ಧಿಯನ್ನ ಸೃಷ್ಟಿ ಮಾಡಿಕೊಡುತ್ತೆ. ಇದನ್ನ ಮಾರೋದಕ್ಕೆ ಮರಿಬೇಡಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಕೇವಲ ಕಲ್ಲುಪ್ಪು ಮತ್ತು ಬಾರ್ಲಿಯಿಂದ ನಿಮ್ಮ ಜೀವನ ಬಂಗಾರವಾಗುವಂತಹ ಸಮಯ ಇದಾಗಿದೆ. ಒಟ್ಟಾರೆ ಶ್ರದ್ಧಾ ಭಕ್ತಿಯಿಂದ ನೀವು ನಂಬಿಕೆ ಇಟ್ಟು ಮಾಡುವಂತಹ ಕೆಲಸಗಳು ಪೂರ್ಣವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಆದ್ದರಿಂದ ದೇವರ ಮೇಲೆ ನಂಬಿಕೆಯನ್ನ ಎಂದೂ ಬಿಡಬೇಡಿ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೃತಿಗೆಡಬೇಡಿ. ಧೈರ್ಯದಿಂದ ಹೆಜ್ಜೆ ಹಾಕಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.